ಕಟ್ಟಡ ಸಾಮಗ್ರಿಗಳ ದರ ಹೆಚ್ಚಿಸಿರುವ ಕ್ರಷರ್ ಮಾಲೀಕರ ವಿರುದ್ಧ ನಗರದ ಆಜಾದ್ಪಾ ವೃತ್ತದಲ್ಲಿ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಚಾಲಕರ ಸಂಘದ ನೂರಾರು ಮಂದಿ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಕ್ರಷರ್ ಮಾಲೀಕರಿಗೆ ಟಿಪ್ಪರ್ ಓನರ್ ಮೇಲೆ ಹೊಟ್ಟೆ ಮೇಲೆ ಹೊಡೆದಿರುವ ಕ್ರಷರ್ ಮಾಲೀಕರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಮತ್ತು ಚಾಲಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅವರು ಮಾತನಾಡಿ, ಕ್ರಷರ್ ಮಾಲೀಕರು ಯಾವುದೇ ಮಾಹಿತಿ ಅಥವಾ ಸಭೆ ನಡೆಸದೆ ದಿಢೀರನೆ ಕಟ್ಟಡ ಸಾಮಗ್ರಿಗಳ ದರ ಏರಿಸುವುದು ಖಂಡನೀಯ. ಈ ಬಗ್ಗೆ ಕ್ರಷರ್ ಮಾಲೀಕರಿಗೆ ವಿಚಾರಿಸಿದರೆ ದೌರ್ಜನ್ಯವೆಸಗಿ ಅವಶ್ಯವಿದ್ದಲ್ಲಿ ಮಾತ್ರ ತೆಗೆದುಕೊಳ್ಳಿ ಎಂಬ ಉಡಾಫಿ ಉತ್ತರ ನೀಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಟಿಪ್ಪರ್ ಮಾಲೀಕರು ಸಂಕಷ್ಟದಲ್ಲಿದ್ದಾರೆ. ಈ ಮಳೆಗಾಲದಲ್ಲಿ ಬಾಡಿಗೆನೆ ನಮಗೆ ಸರಿಯಾಗಿ ಸಿಗ್ತಲ್ಲ, ದೊರಕಲ್ಲ. ಬೇಸಿಗೆಗಾಲದಲ್ಲೂ ಸಮೇತ ನಮಗೆ ಮಳೆ ಕೊಡಲ್ಲ. ನೀವು 5 ವರ್ಷ ಆಯ್ತು ನಮ್ ಜಿಲ್ಲೆಗೆ ಮಳೆ ಬಿಟ್ಟಿಲ್ಲ. ನಮ್ ಜಿಲ್ಲೆಗೆ ಮಳೆ ಯಾಕೆ ಬಿಡ್ತಾ ಇಲ್ಲ? ಇದು ಕ್ರಷರ್ ಮಾಲೀಕರ ಒತ್ತಡ ಇದೆಯೋ ಇಲ್ಲ ರಾಜಕಾರಣಿಗಳ ಒತ್ತಡ ಇದೆಯೋ? ನಮಗೆ ನಿಗದಿತ ಸಮಯದಲ್ಲಿ ಮಳೆ ಕೊಡಿ. ನಮಗೆ ಕ್ರಷರ್ ಅವಶ್ಯಕತೆ ಇಲ್ಲ, ಜನಗಳಿಗೂ ಕ್ರಷರ್ ಅವಶ್ಯಕತೆ ಇಲ್ಲ. ಇವ್ರು ಏಕಾಏಕಿ ಕ್ರಷರ್ ಮಾಲೀಕರು ಅವ್ರು ಇಷ್ಟ ಮನ ಬಂದಂತೆ ಟನ್ನಿಗೆ ಇಷ್ಟು ರೈಟ್ ಮಾಡ್ಕೊಳೋದು, ಅವ್ರು ಬೇಕಷ್ಟು ಬಿಟ್ಟು ಪರ್ಮೆಂಟ್ ಕೊಡೋದು. ಮತ್ತೆ ನಾವು ಏನೇ ಒಂದು ಕೇಳಕ್ ಹೋದ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರ ಅವರು. ನಮಗೆ ಅದು ಬೇಡ. ಅವಾಗಿಂದ ಸರ್ಕಾರ ಏನ್ ಮಾಡಿತ್ತು, 5 ವರ್ಷದಿಂದ ಏನ್ ಮಾಡಿತ್ತು, ಮಳ್ಳಿಂದು ವ್ಯವಸ್ಥೆ ಸರ್ಕಾರದಿಂದ ಕೊಡ್ತಿದ್ರು. ಆತರ ನಮಗೆ ಸರ್ಕಾರದಿಂದ ಮಳ್ಳೆನೇ ಬಿಡ್ಲಿ, ನಮ್ಗೆ ಎಂಸೆಂಟ್ ಬೇಡ. ಕ್ರಷರ್ ಇಂದ ಅವಶ್ಯಕತೆ ನಮ್ಗೆ ಇಲ್ಲ. ನಮ್ ಚಿಕ್ಕಮಗಳೂರಿಗೆ ಜನಸಾಮಾನ್ಯ ಕ್ರಷರ್ ಇಂದ ಎಷ್ಟು ಜನಸಾಮಾನ್ಯಗೆ ವರ್ತ ಬೀಳ್ತದೆ ಅನ್ನೋದು ಜನರಿಗೆ ಅರಿವಾಗಿದೆ. ಈ ಕೂಡಲೇ ಕ್ರಷರ್ ಮಾಲೀಕರು ಎಚ್ಚರಿಸ್ಕೊಂಡು ಇಲ್ಲಿ ಬಂದು ಆ ದರ ಇಳಿಸ್ಬೇಕು, ಮತ್ತೆ ಕ್ರಷರ್ ಇಂದ ಪರ್ಮನೆಂಟ್ ನೀಟಾಗಿ ಕೊಡ್ಬೇಕು. ಅದನ್ನೆಲ್ಲ ಬೇಡಿಕೆಗಳನ್ನು ಇಲ್ಲಿ ಈಡೇರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾಳೆ ಇವತ್ತು ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡಿದ್ವಿ. ಬೆಂಗಳೂರಿಂದ ರಾಜ್ಯಾಧ್ಯಕ್ಷರು ನಾಳೆ ಬರ್ತಾ ಇದಾರೆ. ಇವತ್ತೆಲ್ಲರ ಬಂದು ಇಲ್ಲೆಲ್ಲರ ನಮಗೆ ಕ್ರಷರ್ ಮಾಲೀಕರು ಬಂದು ಅದರ ದರ ಎಲ್ಲ ಇಳಿಸಿಲ್ಲ ಅಂದ್ರೆ ನಾಳೆ ರಾಜ್ಯಾಧ್ಯಕ್ಷರು ಸಮೇತ ನಾವು ಕ್ರಷರ್ ಮುಖ್ಯ ಆಗ್ತಾ ಇದೀವಿ. ಕ್ರಷರ್ ಬಾಗ್ಲಲ್ಲಿ ಹೋಗಿ ಸ್ಟ್ರೈಕ್ ಧರಣಿ ಕೊಡ್ತಾ ಇದೀವಿ. ಅದು ಎಷ್ಟು ದಿನನಾರು ಆಗಿರ್ಬೋದು, ಹಗಲ ರಾತ್ರಿ ಧರಣಿ ಆಗುತ್ತೆ. ಇವಾಗ ಕೂಡ್ಲೆ ಕ್ರಷರ್ ಮಾಲೀಕರು ಎಚ್ಚರಿಸ್ಕೊಂಡು ಇಲ್ಲಿ ಬಂದು ಅದೇನ್ ಟಿಪ್ಪರ್ ಮಾಲೀಕರು ಸಮಸ್ಯೆ ಇದೆ ಅದನ್ನ ಬಗೆಹರಿಸಿಲ್ಲ ಅಂದ್ರೆ ನಾಳೆ ಬೆಂಗಳೂರಿಂದ ರಾಜ್ಯಾಧ್ಯಕ್ಷರು ಹೊರಟಿದ್ದಾರೆ. ಅವ್ರ ಜೊತೆ ಮಿಕ್ಕಿದವರು ಜಿಲ್ಲೆಗಳಿಂದಾನು ಬರ್ತಾ ಇದಾರೆ. ನಮ್ ಟಿಪ್ಪರ್ ಮಾಲೀಕರ ಸಂಘ ಏನ್ ಜಿಲ್ಲೆಗಳಿದಾವೆ, ಎಷ್ಟು ಜಿಲ್ಲೆಲಿದಾವೆ, ಅಲ್ಲೆಷ್ಟು ಪ್ರಮಾಣ ಬೆಲೆ ಇದೆ, ಇಲ್ಲಿ ಯಾಕೆ ಎಲ್ಲಾ ಜಿಲ್ಲೆಗಿಂತಾನು ನಮ್ ಜಿಲ್ಲೆಲಿ ಯಾಕೆ ರೈಟ್ ಜಾಸ್ತಿ ಇದೆ, ಅದನ್ನೆಲ್ಲ ಕೇಳಲಿಕ್ಕೆ ಅಂತಾನೆ ಜಿಲ್ಲೆಯಿಂದಾನು ಬರ್ತಾ ಇದಾರೆ. ಎಲ್ಲಾ ಜಿಲ್ಲೆಯಿಂದಾನು ಬರ್ತಾ ಇದಾರೆ. ನಮ್ಮೇಲೆ ಕ್ರಷರರ್ ಇಲ್ಲೇ ಕ್ರಷರರ್ ಏನ್ ದಬ್ಬಾಳಿಕೆ ಓನರ್ಗಳು ದಬ್ಬಾಳಿಕೆ ಮಾಡ್ತಾ ಇದಾರೆ. ನೆನ್ನೆ ಸಮೇತ ನಮ್ಮೇಲೆ ದಬ್ಬಾಳಿಕೆ ಆಗಿದೆ, ಬೆದರಿಕೆ ಹಾಕ್ತಿದ್ದಾರೆ. ಅದನ್ನೆಲ್ಲ ಖಂಡಿಸಿ ರಾಜ್ಯಾಧ್ಯಕ್ಷ ತನಕ ಮುಟ್ಟಿಸಿದೀವಿ. ಎಲ್ಲಾರ ಈ ಕೂಡಲೇ ಕ್ರಷರ್ ಮಾಲೀಕರು ನಮಗೆ ಬಂದು ಸಹಕರಿಸಿಲ್ಲ ಅಂದ್ರೆ ಮತ್ತೆ ಜಿಲ್ಲಾಡಳಿತ ಮತ್ತೆ MLA ಸಾಹೇಬ್ರು ಮತ್ತೆ ಮೈಸನ್ ಜ್ಯುವೆಲರ್ಸ್ ಅವರೆಲ್ಲರ ಬಂದು ನಮಗೆ ಸಹಕರಿಸಿಲ್ಲ ಅಂದ್ರೆ ಇಲ್ಲೇನಾರ ಒಬ್ರಿಗೆ ಹೆಚ್ಚು ಕಮ್ಮಿ ಆದ್ರು ಇದಕ್ಕೆ ತೀವ್ರ ಹೊಣೆ ಕ್ರಷರ್ ಮಾಲೀಕರು ಹಾಗೂ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಬರ್ಬೇಕು. ನನ್ನ ಹೆಸರು ಜಗದೀಶ್ ಅಂತ, ಲಾರಿ ಸಂಘದ ಉಪಾಧ್ಯಕ್ಷರು. ನಾವೇನು ಅಂದ್ರೆ ಏನಕ್ಕೋಸ್ಕರ ಮುಷ್ಕರ ಮಾಡ್ತಾ ಇದೀವಿ ಅಂದ್ರೆ ಎಂಸೆಂಟ್ ಕ್ರಷರ್ ಮಾಲೀಕರೆಲ್ಲ ಸೇರ್ಬಿಟ್ಟು ಏಕಾಏಕಿ ಗ್ರಾಹಕರಿಗೂ ತಿಳಿಸಿಲ್ಲ, ಲಾರಿ ಮಾಲೀಕರಿಗೂ ತಿಳಿಸಿಲ್ಲ. ಅದರಿಂದ ಏಕಾಏಕಿ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಅವರು ರೂಲ್ಸ್ ಪ್ರಕಾರ ಮಾಡಕ್ ಹೋಯ್ತು ಅಂದ್ರೆ ಅವ್ರು ಒಂದು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಕ್ರಷರ್ ಮಾಲೀಕರು ಯಾವುದೇ ರೀತಿಯ ರೂಲ್ಸ್ ಫಾಲೋ ಮಾಡ್ತಿಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ನಮ್ಮ ತಿಮ್ನಳ್ಳಿ ಗ್ರಾಮ ಅಂತ ನಮ್ಮ ಗ್ರಾಮನೇ ಅದು. ಆ ಗ್ರಾಮದ ಹತ್ರ ಆ ಎಂಸೆಂಟ್ ವೇಸ್ಟೇಜ್ ತಿಳಿ ಎಲ್ಲ ವಿಡಿಯೋಸ್ ಕೊಡ್ತೀನಿ ಬೇಕಾರೆ ನಾನು. ಅವ್ರು ನನ್ನ ಹತ್ರ ದಾಖಲಾತಿಗಳಿದಾವೆ. ಅವ್ರು ಮಾಡೋದು ರಿಗ್ ಬ್ಲಾಸ್ಟ್ ಮಾಡ್ತಾರೆ. ಮತ್ತೆ ನಮ್ಮ ಲಾರಿಯ ಸಂಘಕ್ಕೆ ಏನಾಗಿದೆ ಅಂದ್ರೆ ಇವತ್ತಿನ ಕಾಲದಲ್ಲಿ 15 ಟನ್ ಕ್ರಷರ್ಲಿ ಎಂಸೆಂಟ್ ಹಸಿ ಇರೋದ್ರಿಂದ 15 ಟನ್ ಬಂದಿರುತ್ತೆ ಎಂಸೆಂಟ್. ಆ 15 ಟನ್ ಬಂದು ಅಲ್ಲಿಂದ ತಗೊಂಡು ಬಂದು ಚಿಕ್ಕಮಗಳೂರು ಹತ್ರ ಹಿರೇಮಂಗ್ಳೂರ್ ಹತ್ರ ಬರ್ತದಂಗೆ ಪಾರ್ಟಿಗಳು ಯಾರು ವೇ ಬ್ರಿಡ್ಜ್ ಮಾಡಿಸಿದ್ರೆ 14 ಟನ್ನು 14.25 ಟನ್ನು 1400 ಬರ್ತದೆ. ಅಲ್ಲಿ ನೀರಿನ ಅಂಶ ಜಾಸ್ತಿ ಇರೋದಲ್ಲ, ಅದು ಡ್ರೈ ಆಗೋ ಇಲ್ಲಿ ಬರೋ 1 ಗಂಟೆ ಸಮಯದಲ್ಲಿ ನೀರಿನ ಅಂಶ ಕಮ್ಮಿ ಆಗುತ್ತೆ. ಆ ಕಮ್ಮಿ ಆದಾಗ ಪಾರ್ಟಿಗಳು ನಮ್ಮ ಲಾರಿ ಮಾಲೀಕರ ಹತ್ರ ಏನ್ ಮಾಡ್ತಾರೆ, ಗಲಾಟೆ ಮಾಡ್ತಾ ಇದಾರೆ. ಯಾಕೆ ಅಲ್ಲಿ 15 ಟನ್ ಅಂತ ನೀವು ಸ್ಲಿಪ್ ತಂದಿದ್ದೀರಾ, ನೀವು ಇಲ್ಲಿ 14 ಟನ್ ಬಂದಿದೆಯಲ್ಲ ಅಂತ. ಅದನ್ನ ಲಾರಿ ಓನರ್ಗಳ ಮೇಲೆ ಬೀಳ್ತಿದೆ. ಅದು ಅಲ್ಲದೆ ನಮ್ಮ ಲಾರಿಗೂ ಒಂದು ನಿಗದಿತ ಬಾಡಿಗೆ ಒಂದು ಟನ್ನಿಗೆ ಇಷ್ಟು ಅನ್ನೋದು ಲೆಕ್ಕಾಚಾರ ಮಾಡಬೇಕು ಅಂತ ನಮ್ಮ ಈ ಕೋರಿಕೆಯನ್ನು ನಾವು DC ಅವರಿಗೆ ಮನವಿ ಮಾಡಿದೀವಿ. ಮತ್ತೆ ಕೃಷಿ ಜಿಲ್ಲಾಧಿಕಾರಿಗೆ ಮತ್ತೆ SP ಗೆ ಮತ್ತೆ ಮೈನ್ಸನ್ ಜಿಯೋಲಜಿಸ್ಟ್ಗೆ ಇವನ್ನೆಲ್ಲ ಮನವಿ ಮಾಡೋಣ ಅಂತ ಇವತ್ತಿನ ಬೈಠಕ್ ಅನ್ನು ಇದು ಮಾಡಿದೀವಿ.
ಈ ಸಂದರ್ಭದಲ್ಲಿ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಚಾಲಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್, ಉಪಾಧ್ಯಕ್ಷರಾದ ಜಗದೀಶ್, ಸದಸ್ಯರಾದ ಲಕ್ಷ್ಮಣಗೌಡ, ಹಾಲೇಗೌಡ, ಸುರೇಶ್, ರಮೇಶ್, ತಿಮ್ಮಶೆಟ್ಟಿ, ಮಂಜು, ನಟರಾಜ್, ಮಣಿ, ವೆಂಕಟೇಶ್, ರಾಕೇಶ್ ಮುಂತಾದವರು ಹಾಜರಿದ್ದರು.